ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಕಾರ್ಯಕ್ರಮವನ್ನ ಸ್ಕ್ರಿಪ್ಟೆಡ್ ಅಂತ ಕರೀತಾರೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡಿ ಹೊರಬಂದಂತ ಸ್ಪರ್ಧಿಗಳ ಮೂಲಕ ಸ್ಕ್ರಿಪ್ಟ್ ಅಲ್ಲ ಅಂತ ಹೇಳಿಸಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ವೀಕ್ಷಿಸುವಂತಹ ವೀಕ್ಷಕರನ್ನ ನಂಬಿಸುವ ಪ್ರಯತ್ನ ಬಿಗ್ ಬಾಸ್ ತಂಡ ಸೀಸನ್ 11 ವರೆಗೂ ಕೂಡ ಮಾಡ್ಕೊಂಡೇ ಬಂದಿದೆ. ಆದ್ರೆ ಇದಕ್ಕಿಂತ ಶಾಕಿಂಗ್ ವಿಚಾರ ಏನು ಅಂತ ಅಂದ್ರೆ ವಿನ್ನರ್ ಯಾರಾಗಬೇಕು ಎಂಬುದನ್ನ ಜನ ತೀರ್ಮಾನ ಮಾಡ್ತಾರೆ ಅಂತ ಜನರನ್ನೇ ನಂಬಿಸಿ ವಿನ್ನರ್ನ ತಾವೇ ಡಿಸೈಡ್ ಮಾಡಿಕೊಂಡು ಟ್ರೋಫಿನ ಅವ್ರ ಕೈಗೆ ಹೋಗಿ ಕೊಡ್ತಾರೆ. ಕೆಲವೊಮ್ಮೆ ಬಿಗ್ ಬಾಸ್ ದೊಡ್ಡ ಮನಸ್ಸು ಮಾಡಿಬಿಟ್ಟು ಜನಗಳ ಪರ ನಿಂತ್ಕೊಂಡು ಜನ ಹೆಚ್ಚು ವೋಟ್ ಯಾರಿಗೆ ಮಾಡಿರ್ತಾರೆ ನೋಡಿ ಆ ಸ್ಪರ್ಧೆಯನ್ನೇ ವಿನ್ನರ್ ಮಾಡಲು ಹೋದಾಗ ಬಿಗ್ ಬಾಸ್ ತಂಡಕ್ಕೆ ಒತ್ತಡಗಳು ಬರ್ತಾವಂತೆ. ಈ ಸೀಸನ್ ನಲ್ಲಿ ಬಿಗ್ ಬಾಸ್ ಹನುಮಂತನಿಗೆ 5 ಕೋಟಿ ವೋಟ್ ಬಂದಿರುವ ಕಾರಣಕ್ಕಾಗಿ ಜನ ಹನುಮಂತಾನೇ ವಿನ್ನರ್ ಆಗಬೇಕು ಅಂತ ಹೇಳಿ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡು ಕೂತಿದ್ದಾರೆ. ಇನ್ನೇನು ಹನುಮಂತನನ್ನ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡುವ 1 ಗಂಟೆಗಳ ಪೂರ್ವದಲ್ಲಿ ಬಿಗ್ ಬಾಸ್ ತಂಡಕ್ಕೆ ಹನುಮಂತನನ್ನ ವಿನ್ನರ್ ಮಾಡಬೇಡಿ, ಹನುಮಂತನನ್ನ ಯಾವುದೇ ಕಾರಣಕ್ಕೂ ವಿನ್ನರ್ ಮಾಡಬೇಡಿ, ಆ ಒಬ್ಬ ವ್ಯಕ್ತಿನೇ ನೀವು ವಿನ್ನರ್ ಮಾಡಬೇಕು ಅಂತ ಹೇಳಿ ಕೆಲ ಹೊತ್ತುಗಳ ಕಾಲ ಬಿಗ್ ಬಾಸ್ ತಂಡಕ್ಕೆ ಬಿಟ್ಟು ಬಿಡದಂಗೆ ಕರೆಗಳು ಬಂದಿವೆ ಅಂತೆ. ಹಾಗಾದ್ರೆ ಯಾರು ಬಿಗ್ ಬಾಸ್ ತಂಡಕ್ಕೆ ಅಷ್ಟೆಲ್ಲ ಒತ್ತಡವನ್ನ ಕೊಟ್ಟವರು? ಜೊತೆಗೆ ಕೆಲ ಹೊತ್ತು ವಿನ್ನರ್ ಅನೌನ್ಸ್ಮೆಂಟ್ ಚರ್ಚೆ ಕೂಡ ಮಾಡಿದಾರಂತೆ. ಬಿಗ್ ಬಾಸ್ ತಂಡ ಯಾರನ್ನ ವಿನ್ನರ್ ಮಾಡೋಣ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದಾರಂತೆ. ಜೊತೆಗೆ ಹನುಮಂತನನ್ನ ವಿನ್ನರ್ ಮಾಡಬೇಡಿ ಅಂತ ಬಿಗ್ ಬಾಸ್ ತಂಡಕ್ಕೆ ಒತ್ತಡ ಹೇರಿದವರು ಯಾರು? ಹನುಮಂತನನ್ನ ಬಿಟ್ಟು ಯಾರಿಗೆ ವಿನ್ನರ್ ಮಾಡಬೇಕು ಅಂತ ಹೇಳಿದ್ದಾರೆ? ಅದಕ್ಕೆ ಬಿಗ್ ಬಾಸ್ ಏನ್ ಮಾಡ್ತು? ಬನ್ನಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಕಾರ್ಯಕ್ರಮದ ಶುರುವಿನಲ್ಲಿ ವಿನ್ನರ್ ಯಾರಾಗಬೇಕು ಅಂತ ಅಂದ್ರೆ ಲಾಯರ್ ಜಗದೀಶ್ ಅವರು ಆಗಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳು ನಡೀತಾ ಬಂದ್ವು. ಯಾಕೆ ಅಂತಂದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದ್ರು, ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾ ಇದ್ರು, ನೇರ ದಿಟ್ಟವಾಗಿ ಮಾತಾಡ್ತಾ ಇದ್ರು, ಮತ್ತೆ ಎಲ್ಲದಕ್ಕೂ ಕೂಡ ಸರಿಯಾಗಿ ಕೌಂಟರ್ ಗಳನ್ನ ಕೊಡ್ತಾ ಇದ್ರು, ಮತ್ತೆ ಎಲ್ಲದರಲ್ಲೂ ಕೂಡ ಟ್ರೆಂಡ್ ಹುಡುಕ್ತಾ ಇದ್ರು, ಮತ್ತೆ ಕಂಟೆಂಟ್ ಅನ್ನ ಹುಡುಕ್ತಾ ಇದ್ರು. ಸೊ ಹೀಗಾಗಿ ಜನಗಳಿಗೆ ಹೆಚ್ಚು ಮನರಂಜನೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಸಲುವಾಗಿ ಲಾಯರ್ ಜಗದೀಶ್ ಅವರೇ ವಿನ್ನರ್ ಆಗಬಹುದು ಅಂತ ಹೇಳಿ ಅಂತಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮದ ಶುರುವಿನ 1 ವಾರದಲ್ಲೇ ಜನ ಮಾತನಾಡಲು ಶುರು ಮಾಡಿದ್ರು. ಹಾಗೆ ಬಿಗ್ ಬಾಸ್ ಕಾರ್ಯಕ್ರಮದ ವೀಕೆಂಡ್ ಪಂಚಾಯಿತಿ ನೀವು ಗಮನಿಸಿರ್ಬೋದು. ಅಂದ್ರೆ ಜಗದೀಶ್ ಅವರು ಬಂದಿರುವಂತ ಆ 2 ವಾರದಲ್ಲಿ ಮೊದಲನೇ ವಾರಕ್ಕೆ ಕಿಚ್ಚನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ ಅವರ ವೀಟಿಗಳೆಲ್ಲ ಪ್ಲೇ ಆಗಕ್ಕೆ ಶುರುವಾಯಿತು. ಸೊ ಹೀಗಾಗಿ ಜನಗಳಿಗೆ ಲಾಯರ್ ಜಗದೀಶ್ ಅವರೇ ವಿನ್ನರ್ ಆಗಬೇಕು ಅನ್ನೋ ಹೆಬ್ಬಯಕೆ ಹೆಚ್ಚಾಗ್ಬಿಡ್ತು, ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ತದನಂತರ ಲಾಯರ್ ಜಗದೀಶ್ ಅವರು ಒಂದಿಷ್ಟು ಬೈ ಆಕ್ಸಿಡೆಂಟ್ ಆಗಿ ಅಲ್ಲಿ ಜಗಳ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಮತ್ತೆ ಒಂದಷ್ಟು ಹಲ್ಲೆ ಆಗಿರೋ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ತಂಡ ಹೊರ ಕಳಿಸಿತು. ಅವರ ಜೊತೆಗೆ ರಂಜಿತ್ ಅವರನ್ನು ಕೂಡ ಹೊರ ಕಳಿಸಿ ಪನಿಷ್ಮೆಂಟ್ ಅನ್ನ ಕೊಡ್ತು. ತದನಂತರ ಎಲ್ರಿಗೂ ಕೂಡ ಕಾಡಿರುವಂತ ಪ್ರಶ್ನೆಗೆ ಅದು ವಿನ್ನರ್ ಆಗ್ಬೇಕಾಗಿರುವಂತ ಲಾಯರ್ ಜಗದೀಶ್ ಅವರು ಮನೆಗೆ ಹೋಗ್ಬಿಟ್ರು. ಹಾಗಾದ್ರೆ ಮುಂದೆ ಯಾರು ಬರ್ತಾರೆ, ಮುಂದೆ ಹೇಗ್ ನಡೆಯುತ್ತೆ ಆಟ ಅನ್ನೋ ಒಂದು ಎಲ್ಲರಿಗೂ ಕೂಡ ಈ ಒಂದು ಕುತೂಹಲ ಕೌತುಕ ಇದ್ದೇ ಇತ್ತು. ಆ ಸಂದರ್ಭದಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತ ಲಮಾನಿ ಕಾಲಿಟ್ಟಾಗ ಹನುಮಂತಾನೇ ವಿನ್ನರ್ ಅಂತ ಹೇಳಿ. ಯಾಕೆ ಅಂತಂದ್ರೆ ಹನುಮಂತನ ಮುಗ್ಧತೆ, ಹನುಮಂತನ ಪ್ರಾಮಾಣಿಕ ಆಟ, ಹನುಮಂತನ ವಿವೇಕ ವಿವೇಚನೆ, ಜೊತೆಗೆ ಅವರು ಹಾಡುವಂತಹ ಆ ಅರ್ಥಗರ್ಭಿತವಾದಂತ ಜನಪದ ಹಾಡುಗಳು, ಇದೆಲ್ಲವನ್ನ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಹನುಮಂತಾನೇ ವಿನ್ನರ್ ಆಗಬೇಕು ಅನ್ನೋ ಆಸೆ ಹೆಚ್ಚಾಗತೊಡಗಿತ್ತು. ಹನುಮಂತನ ಬಿಟ್ರೆ ಬೇರೆ ಯಾರು ಕೂಡ ಹನುಮಂತನಿಗೆ ಸರಿಸಾಟಿ ಇಲ್ಲ, ಹನುಮಂತಾನೇ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಆಗ್ಲಿಕ್ಕೆ ಅರ್ಹ ವ್ಯಕ್ತಿ ಅಂತ ಹೇಳಿ ಜನ ಮಾತನಾಡಲು ಶುರು ಮಾಡಿದ್ರು. ಸೊ ಆರಂಭದಲ್ಲಿ ಹನುಮಂತನಿಗೆ ಸಿಕ್ಕಂತ ಆ ಒಂದು ಕ್ರೇಜ್, ಆ ಒಂದು ಟ್ರೆಂಡ್ ಮತ್ತೆ ಆ ಒಂದು ಸಪೋರ್ಟ್ ಏನಿತ್ತಲ್ಲ ಅದು ಅಂತ್ಯದವರೆಗೂ ಕೂಡ ಹಾಗೇ ಕಾಪಾಡಿಕೊಂಡು ಹನುಮಂತ ಅವರು ಬಂದ್ರು. ಯಾಕೆ ಅಂತಂದ್ರೆ ನೀವು ಗಮನಿಸಿರ್ಬೋದು, ಹನುಮಂತು ಎಲ್ಲೂ ಕೂಡ ಕುಗ್ಲಿಲ್ಲ, ಎಲ್ಲೂ ಕೂಡ ಬಗ್ಲಿಲ್ಲ, ಕಳಪೆಗೂ ಕೂಡ ಜಾರಿದ್ರು. ಆದ್ರೂ ಸಹಿತ ಹನುಮಂತ ಕಂಬ್ಯಾಕ್ ಮಾಡಿದ್ದನ್ನ ನೀವು ನೋಡಿದ್ದೀರಿ. ಹೇಗೆ ಅಂತಂದ್ರೆ ಹನುಮಂತ ಫಿನಾಲೆ ಟಿಕೆಟ್ ಅನ್ನ ಮೊದಲನೇದಾಗಿ ತಾವೇ ಪಡೆದುಕೊಂಡು ಜಯ ಸಾಧಿಸಿರೋದ್ರಲ್ಲೇ ಅರ್ಥ ಆಗುತ್ತೆ ಹನುಮಂತ ಮುನ್ನುಗ್ಗುವುದರಲ್ಲಿ ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ, ಹನುಮಂತ ಆಟದಲ್ಲಿ ಅಷ್ಟೊಂದು ಜಾನ ಅಂತ ಹೇಳಿ. ಸೊ ಇದೆಲ್ಲವನ್ನ ನೋಡ್ತಾ ಇರುವಂತ ಜನರಿಗೆ ಹನುಮಂತನನ್ನ ಬಿಟ್ರೆ ಬೇರೆ ಯಾರು ಕೂಡ ವಿನ್ನರ್ ಆಗಬಾರ್ದು ಅನ್ನೋದು ಕೂಡ ಇತ್ತು. ಮತ್ತೆ ಹನುಮಂತನಿಗೆ ಹೆಚ್ಚಾಗಿ ಓಟ್ಗಳ ಸುರಿಮಳೆ ಕೂಡ ಆಯಿತು. ಇನ್ನೇನು ಕೊನೆ ವಾರ ಬಂತು ಅಂದ ಸಂದರ್ಭದಲ್ಲಿ ಹನುಮಂತನಿಗೆ ಹೆಚ್ಚೆಚ್ಚು ಓಟಿನ ಸುರಿಮಳೆ ಆಗ್ಲಿಕ್ಕೆ ಶುರುವಾಯಿತು. ಕೋಟಿ ಕೋಟಿ ಓಟುಗಳು ಹೆಚ್ಚಾಗತೊಡಗಿದ್ವು. ಸೊ ಎಲ್ಲರಿಗೂ ಒಂದು ಅನಿಸಿಕೆ ಇತ್ತು, ಹನುಮಂತನಿಗೆ ಹೆಚ್ಚಾಗಿ ಓಟ್ಗಳು ಬಿದ್ದಿರತ್ತೆ, ಅನ್ಕೌಂಟಬಲ್ ಓಟ್ಗಳು ಬಿದ್ದಿರತ್ತೆ ಅನ್ನೋದೊಂದಿತ್ತು. ಆದ್ರೆ 5 ಕೋಟಿ ಓಟುಗಳು ಬೀಳುತ್ತೆ ಅನ್ನೋದು ಮಾತ್ರ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂತಂದ್ರೆ ಕಳೆದ
ಸೀಸನ್ ನಲ್ಲಿ ನೀವು ಕಾರ್ತಿಕ್ ಮಹೇಶನ್ನ ಗಮನಿಸಿದ್ರಿ, 2.9 ಕೋಟಿ ಓಟ್ಗಳನ್ನ ಅವರು ಪಡೆದಿದ್ರು. ಸೊ ಈಗ ಅದಕ್ಕಿಂತ ಅಂದ್ರೆ ಒಂದು 3.5 ಕೋಟಿ ಅಥವಾ ಒಂದು 4 ಕೋಟಿ ಅಬಬಾ ಅಂತ ಅಂದ್ರೂ ಕೂಡ ಬಂದಿರಬಹುದು ಅನ್ಕೊಂಡಿದ್ವಿ. ಆದ್ರೆ 5.5 ಕೋಟಿ ಓಟು ಅಂತ ಅಂದ್ರೆ ಇದು ಸುಮ್ಮನೆ ಮಾತಂತೂ ಅಲ್ಲ. ಸೊ ಹಾಗಾಗಿ ಇಷ್ಟೊಂದು ಪ್ರೀತಿ, ಅಭಿಮಾನ ಇದೆಲ್ಲವನ್ನ ಸಂಪಾದಿಸಿರುವಂತಹ ಹನುಮಂತನಿಗೆ ವಿನ್ನರ್ ಆಗೋ ಅರ್ಹತೆ ಮಾತ್ರ ಹೆಚ್ಚಾಗೇ ಇತ್ತು. ಸೊ ಹೀಗಾಗಿ ಹನುಮಂತನನ್ನ ಬಿಗ್ ಬಾಸ್ ತಂಡ ಯಾವುದಕ್ಕೂ ಕೂಡ ಲೆಕ್ಕಿಸದೆ ಹನುಮಂತನನ್ನೇ ವಿನ್ನರ್ ಮಾಡಿ ಅವರು ಕೂಡ ತಮ್ಮ ಗೌರವವನ್ನ ಕಾಪಾಡಿಕೊಂಡ್ರು. ಆದ್ರೆ ಈಗ ಇನ್ಸೈಡ್ ಮಾಹಿತಿ ಸಿಗ್ತಾ ಇರೋದೇನು ಅಂತಂದ್ರೆ, ಹನುಮಂತನನ್ನ ವಿನ್ನರ್ ಮಾಡ್ಲಿಕ್ಕೆ ಕೆಲವರಿಗೆ ಇಷ್ಟ ಇರಲಿಲ್ಲ, ಕರೆಗಳು ಬರ್ತಾ ಇದ್ವು ಅನ್ನೋದು ಮಾತ್ರ ಈಗ ಶಾಕಿಂಗ್ ವಿಚಾರ. ಅರ್ಥ ಮಾಡ್ಕೊಳ್ಳಿ, ಹಲವು ಸೀಸನ್ಗಳಲ್ಲಿ ಕೂಡ ಬಿಗ್ ಬಾಸ್ ನೋಡ್ತಾ ಇರುವಂತಹ ವೀಕ್ಷಕರು ಕೆಲವೊಂದಿಷ್ಟು ವಾದವನ್ನ ಮಾಡ್ತಿದ್ದಾರೆ. ಏನು ಅಂತಂದ್ರೆ, ಬಿಗ್ ಬಾಸ್ ಕಾರ್ಯಕ್ರಮ ಏನಿದೆಯಲ್ಲ ಅದೆಲ್ಲ ಸ್ಕ್ರಿಪ್ಟೆಡ್, ಹೀಗೆ ಮಾತಾಡಿ, ಹೀಗೆ ಜಗಳ ಮಾಡಿ, ಹೀಗೆ ನೀವು ಇವ್ರ ಮೇಲೆ ನೀವು ರೇಗಬೇಕು, ಈ ರೀತಿಯಾಗಿ ಹೇಳ್ಕೊಡ್ತಾರೆ ಅನ್ನೋದು ಎಂದಿನಿಂದಲೂ ಕೂಡ ಬಂದಿರುವಂತ ಮಾತು. ಸೊ ಅದನ್ನ ಆಗಾಗ ನಾವು ಹಾಗೆ ಮಾಡಲ್ಲ, ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳಿ ಸ್ಪರ್ಧಿಗಳು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿ ಹೊರಗಡೆ ಬರ್ತಾರೆ ನೋಡಿ, ಆ ಸ್ಪರ್ಧಿಗಳ ಮೂಲಕವೇ ಅವರ ಬಾಯಿಂದ ಈ ರೀತಿಯಾದಂತ ಮಾತುಗಳನ್ನ ಹೇಳಿಸ್ತಾರೆ. ಸೊ ಆಗ ಆಬ್ವಿಯಸ್ಲಿ ಕೆಲ ಜನ ಏನ್ ಮಾಡ್ತಾರೆ, ಆ ಸ್ಪರ್ಧಿಗಳೇ ಹೇಳ್ತಾ ಇದ್ದಾರೆ, ಅದರಲ್ಲೂ ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅವ್ರ ಬಾಯಲ್ಲಿ ಈ ಮಾತು ಬಂದಾಗ ಇರ್ಬೋದು ಬಿಡು, ಸ್ಕ್ರಿಪ್ಟ್ ಎಲ್ಲ ಹಾಕಿದ್ರೆ ಎಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಅಂತ ಹೇಳಿ ಜನ ನಂಬ್ಕೊಂಡಿರ್ತಾರೆ. ಆದ್ರೆ ಕೆಲವೊಂದಿಷ್ಟು ವಿಚಾರಗಳು ಸ್ಕ್ರಿಪ್ಟ್ ಆಗಿ ನಡೀತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದೊಂದು ವಿಚಾರ ಒಂದು ಕಡೆ ಆದ್ರೆ, ಇನ್ನು ಮತ್ತೊಂದು ಕಡೆ ಇನ್ನು ವಿನ್ನರ್ ವಿಚಾರದಲ್ಲೂ ಕೂಡ ತಾರತಮ್ಯಗಳು ನಡೀತಾ ಇವೆ ಅನ್ನೋದು ಕೂಡ ಹಲವು ಸೀಸನ್ಗಳಲ್ಲಿ ಪ್ರೂವ್ ಆಗ್ತಾ ಬರ್ತಾ ಇರುವಂತಹ ವಿಚಾರ. ಜನಗಳ ಓಟುಗಳನ್ನ ಬೆಲೆ ಕೊಡದೆ ತಮಗೆ ಯಾರು ಇಷ್ಟನೋ ಅವರನ್ನೇ ಡಿಸೈಡ್ ಮಾಡಿಕೊಂಡು ಅವ್ರಿಗೆ ವಿನ್ನರ್ ಟ್ರೋಫಿನ ಕೈ ಕೊಟ್ಟು ಇವರೇ ವಿನ್ನರ್ ಅಂತ ಹೇಳಿ ತೋರಿಸೋದು ಹಲವು ಸೀಸನ್ಗಳಲ್ಲಿ ನಡೆದಿದೆ. ಸೊ ಈ ಸೀಸನ್ ಅಲ್ಲಿ ಮಾತ್ರ ಬಿಗ್ ಬಾಸ್ ಯಾಕೆ ತಾರತಮ್ಯವನ್ನ ಮಾಡಲಿಲ್ಲ, ಅನ್ಯಾಯವನ್ನ ಮಾಡಲಿಲ್ಲ, ಹನುಮಂತಾನೇ ವೋಟ್ ಮಾಡಿ ಜನಗಳ ಪ್ರೀತಿಗೆ ಹತ್ತಿರವಾಯಿತು ಅಂತ ಕೇಳಿದ್ರೆ, ಇಲ್ಲಿ ಕೋಟಿ ಓಟು, ಅದರಲ್ಲೂ 5 ಕೋಟಿ ಓಟು ಅಂತಂದ್ರೆ ಇದು ಸುಮ್ಮನೆ ಮಾತಂತೂ ಅಲ್ಲ. ಒಂದು ವೇಳೆ ಹನುಮಂತನನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಿ ಅವ್ರಿಗೆ ಟ್ರೋಫಿ ಕೈಯಲ್ಲಿ ಕೊಟ್ಬಿಟ್ರೆ ಜನಗಳ ಪ್ರೀತಿಯಿಂದ ಬಿಗ್ ಬಾಸ್ ತಂಡ ದೂರ ಉಳಿತಿತ್ತು, ಮತ್ತೆ ಬಿಗ್ ಬಾಸ್ ತಂಡದ ಮೇಲೆ ದ್ವೇಷ ಹೆಚ್ಚಾಗ್ತಿತ್ತು, ಮತ್ತೆ ಆರೋಪಗಳ ಸುರಿಮಳೆ ಹೆಚ್ಚಾಗ್ತಿತ್ತು. ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮುಂದಿನ ಸೀಸನ್ ನಡೆಸಿಕೊಡಲು ಕೂಡ ಬಿಗ್ ಬಾಸ್ಗೆ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನಗಳಿಂದ ಅವರಿಗೆ ತಾತ್ಸಾರ ಸಿಗ್ತಾ ಇತ್ತು. ಸೊ ಹೀಗಾಗಿ ಇದೆಲ್ಲವನ್ನ ಗಮನಿಸಿರುವಂತಹ ಬಿಗ್ ಬಾಸ್ ತಂಡ ಈ ಸೀಸನ್ ನಲ್ಲಿ ಮಾತ್ರ ನಾವು ಡಿಸೈಡ್ ಮಾಡೋದು ಬೇಡ, ಜನಗಳಿಗೆ ನಿರ್ಧಾರ ಮಾಡಿದಾರಲ್ಲ ಆ ಒಂದು ನಿರ್ಧಾರವನ್ನೇ ನಾವು ಈಗ ಎತ್ತಿ ಹಿಡಿಯೋಣ. ಸೊ ಹನುಮಂತ ಲಮಾನಿನೇ ವಿನ್ನರ್ ಆಗಬೇಕು ಅಂತ ಹೇಳಿ ಅವರು ಕೂಡ ಇನ್ನೇನು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಬೇಕು. ಈ ಸಂದರ್ಭದಲ್ಲಿ ಅಂದ್ರೆ ವಿನ್ನರ್ನ ಅನೌನ್ಸ್ಮೆಂಟ್ ಮಾಡುವಂತ 1 ಗಂಟೆಗಳ ಪೂರ್ವದಲ್ಲಿ ಅಲ್ಲಿ ಒಂದಿಷ್ಟು ಚರ್ಚೆಗಳು ಆಗ್ಲಿಕ್ಕೆ ಶುರುವಾಗುತ್ತೆ. ವಿನ್ನರ್ ಅಂತ ಹೇಳಿ ಹನುಮಂತನನ್ನ ಅನೌನ್ಸ್ ಮಾಡೋದಾ ಬೇಡವಾ ಅಂತ ಹೇಳಿ. ಯಾಕೆ ಈ ಮಾತು ಅಂತಂದ್ರೆ ಬಿಗ್ ಬಾಸ್ ತಂಡಕ್ಕೆ ವಿಪರೀತವಾಗಿ ಒಂದಿಷ್ಟು ಕಾಲ್ಗಳು ಬರ್ಲಿಕ್ಕೆ ಶುರು ಮಾಡತ್ತಂತೆ. ಹೇಗೆ ಅಂತಂದ್ರೆ, ಹನುಮಂತನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ವಿನ್ನರ್ ಮಾಡಿ, ಹನುಮಂತನನ್ನ ವಿನ್ನರ್ ಮಾಡಬೇಡಿ ಅಂತ ಹೇಳಿ. ಹಾಗಾದ್ರೆ ಹನುಮಂತನ ಬದಲಿಗೆ ಯಾರು ವಿನ್ನರ್ ಮಾಡಬೇಕು ಅಂತ ಹೇಳಿ ಕೇಳುವಂತ ಪ್ರಶ್ನೆಗೆ ತ್ರಿವಿಕ್ರಮ್ ಅವ್ರನ್ನ ವಿನ್ನರ್ ಮಾಡಬೇಕು ಅಂತ ಹೇಳಿ ಹೊರಗಡೆಯಿಂದ ಕಾಲ್ಗಳು ಬರ್ತಾ ಇದ್ವಂತೆ. ಸೊ ಹೀಗಾಗಿ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ಬಿಗ್ ಬಾಸ್ ಹನುಮಂತನನ್ನೇ ವಿನ್ನರ್ ಮಾಡಿದ್ದಾರೆ. ಯಾಕಂತಂದ್ರೆ ಬಿಗ್ ಬಾಸ್ ತಂಡಕ್ಕೆ ಒಂದು ಭಯ ಅಂತೂ ಇತ್ತು, ಜನಗಳ ಪ್ರೀತಿಯಿಂದ ದೂರ ಆಗ್ತೇವಿ, ಮುಂದಿನ ಸೀಸನ್ ಅನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಈ ರೀತಿಯಾಗಿ ನಾವು ತಾರತಮ್ಯವನ್ನ ಮಾಡಿಬಿಟ್ರೆ, ಹನುಮಂತನ ಬದಲಾಗಿ ಬೇರೆ ಹೆಸರನ್ನ ಕೂಗಿಬಿಟ್ರೆ ಆಗ ಜನಗಳ ದ್ವೇಷಕ್ಕೆ ನಾವು ಕಾರಣ ಆಗ್ತೀವಿ, ಆರೋಪಗಳ ಪಟ್ಟಿ ನಮ್ಮ ಮೇಲೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಬೇಡ, ನಾವು ಹನುಮಂತನನ್ನೇ ವಿನ್ನರ್ ಮಾಡ್ತೀವಿ ಅಂತ ಹೇಳಿ ಬಂದಿರುವಂತಹ ಅನಾಮಿಕ ಕರೆಗಳನ್ನೆಲ್ಲ ಅಲ್ಲಗಳೆದು ಅವರು ಹನುಮಂತನನ್ನ ವಿನ್ನರ್ ಮಾಡಿದ್ರು. ಸೊ ಇದು ಹನುಮಂತ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡುವುದರ ಹಿಂದೆ ನಡೆದಿರುವಂತಹ ಸಂಚು, ಜೊತೆಗೆ ಎಷ್ಟೆಲ್ಲ ಬಿಗ್ ಬಾಸ್ ತಂಡಕ್ಕೆ ಒತ್ತಡಗಳು ಬಂದಿದ್ವು ಅನ್ನೋ ವಿಚಾರ ಮಾಹಿತಿಯಾಗಿತ್ತು. ಈಗ ಫೈನಲಿ ವೀಕ್ಷಕರಿಗೆ ಕಾಡುವಂತಹ ಪ್ರಶ್ನೆ, ಇದೆಲ್ಲ ಹೇಳಿದ್ರಲ್ಲ, ಈ ಮಾತು ನಿಜವೇ ಅಂತ ಹೇಳಿ ಕೆಲವರು ಕೇಳಬಹುದು. ಈ ಮಾತು ನಿಜವಾ ಅಥವಾ ಸುಳ್ಳ ಅನ್ನೋದು ಬೇರೆ ಮಾತು. ಈ ಒಂದು ವಾದ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ ಅನ್ನೋದು ಮಾತ್ರ ನಿಖರವಾದಂತ ಮಾಹಿತಿ. ಯಾಕೆ ಅಂತಂದ್ರೆ ಅವತ್ತು ಗ್ರ್ಯಾಂಡ್ ಫಿನಾಲೆ ದಿನ ವಿನ್ನರ್ ಅನೌನ್ಸ್ಮೆಂಟ್ ಬಿಫೋರ್ 1 ಗಂಟೆಗಳ ಕಾಲ ಅಲ್ಲಿ ಒಂದಿಷ್ಟು ಚರ್ಚೆಗಳು ನಡೆದಿವೆ ಅಂತ ಹೇಳಿ ಸಾಕಷ್ಟು ರೀತಿಯಾದಂತ ಗಾಸಿಪ್ಗಳು ನಡೆದಿವೆ. ಮತ್ತೆ ಅದರ ವಿಚಾರವಾಗಿ ಹಲವರು ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ ಬಿಗ್ ಬಾಸ್ ತಂಡಕ್ಕೆ, ಬಿಗ್ ಬಾಸ್ ನಿರ್ದೇಶಕರಿಗೆ. ಆದ್ರೆ ಅವರು ಹಾರಿಕೆ ಉತ್ತರಗಳನ್ನ ಕೊಟ್ಟರು, ಅದು ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಈ ರೀತಿಯಾದಂತಹ ಪ್ರಶ್ನೆಗಳು ಎದ್ದಿವೆ ಅಂತಂದ್ರೆ ಅಲ್ಲಿ ಏನಾದರೂ ನಡೆದಿರಬಹುದು. ಈ ರೀತಿಯಾದಂತಹ ಸಿಚುವೇಶನ್ಗಳು ನಡೆದಿರೋ ಕಾರಣಕ್ಕಾಗಿಯೇ ರಿಪೋರ್ಟರ್ಗಳ ಬಾಯಿಂದಲೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳು ಹೊರಬಂದಿವೆ ಅಂತ ಹೇಳ್ಬೋದು. ಸೊ ನೋಡೋಣ, ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.